ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಿನ್ನೆ ದಿನ ಭಾಜಪದ ನಮ್ಮೆಲ್ಲ ಶಾಸಕರು ಕಾರ್ಯಕರ್ತರ ನೇತೃತ್ವದಲ್ಲಿ ಶಾಂತಿಯುತವಾಗಿ ಈ ಗುಂಡಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ದೇಶದಲ್ಲಿರ್ತಕ್ಕಂಥ ಯುವ ಜನತೆಯನ್ನ ದಿಕ್ಕು ತಪ್ಪಿಸಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷಗಳ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ, ನಮ್ಮ ಶಾಸಕರಾಗಿರ್ತಕ್ಕಂಥ ಬಿ.ಪಿ. ಹರೀಶ್ ಅವರು ನಮ್ಮ ರಾಮಮೂರ್ತಿ ಅವ್ರ ಮೇಲೆ, ಅಶ್ವಥ್ ನಾರಾಯಣ ಅವ್ರ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ ಹೊಟ್ಟೆಯನ್ನ ಎಸ್ತು ಏನು ಗುಂಡಾಗಿರಿ ಮಾಡಿರುವಂತಹ ಗುಡಾರಿ ಕಾಂಗ್ರೆಸ್ ಏನಿದ್ದಾರೆ ಗುಂಡಾಗಳು, ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾತಕ್ಕೋಸ್ಕರ ನಾವು ನಿನ್ನೆ ಪ್ರತಿಭಟನಾ ಕರೆಯನ್ನು ಕೊಟ್ಟಿದ್ವಿ? ಯಾವ ರಾಹುಲ್ ಗಾಂಧಿ ಕಳೆದ 15-20 ದಿನಗಳ ಕಾಲ ವಿದೇಶ ಪ್ರವಾಸದಲ್ಲಿದ್ದರು. ರಾಹುಲ್ ಗಾಂಧಿ ಅವರು 20 ದಿನದಿಂದ ದೆಹಲಿಯ ಜಂತರ್ ಮಂತರ್ ಅಲ್ಲಿ ಶಾಂತಿಯುತವಾಗಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆಗ ರಾಹುಲ್ ಗಾಂಧಿ ಅವರಿಗೆ ಅಲ್ಲಿ ಬಂದು ಪ್ರತಿಭಟನೆ ಬರಬೇಕು ಅಂತ ಅನ್ನಿಸ್ಲಿಲ್ಲ. ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಮೊನ್ನೆ ದೆಹಲಿಗೆ ಬಂದು ಏಕಾಏಕಿ ಪ್ರಧಾನಮಂತ್ರಿಗಳ ಮನೆಯ ಮುಂಭಾಗದಲ್ಲಿ ದೊಡ್ಡ ಡ್ರಾಮಾ ಮಾಡ್ತಕ್ಕಂಥ ಕೆಲಸ ರಾಹುಲ್ ಗಾಂಧಿ ಮಾಡಿದ್ರು. ಬರೀ ಡ್ರಾಮಾ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವವನ್ನು ಎತ್ತಿಡಿತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತದ್ದು. ಕಳೆದ 20 ದಿನಗಳಿಂದ ನೀಟ್ ವಿಚಾರವನ್ನು ಎತ್ಕೊಂಡು ಏನೇ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದ್ರು, ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಆ ಪ್ರತಿಭಟನೆಗೆ ಅಡ್ಡಿ ಮಾಡುವಂತ ಕೆಲಸ ಮಾಡಲಿಲ್ಲ. ಆದ್ರೆ ಕಾಂಗ್ರೆಸ್ನವರು, ದೇಶದ ವಿರೋಧ ಪಕ್ಷದವರು ಈ ಪ್ರತಿಭಟನೆಯನ್ನ ದುರ್ಬಳಕೆ ಮಾಡಿಕೊಂಡು ಗುಂಡಾಗಳನ್ನ ಅದರೊಳಗೆ ಬಿಟ್ಟು ಒಂದ್ ರೀತಿ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿ ಈ ದೇಶದಲ್ಲಿ ಒಂದ್ ರೀತಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಹೊರಟಿದ್ದಾರೆ. ಇದನ್ನ ಧಿಕ್ಕರಿಸಿ ನಿನ್ನೆ ದಿನ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ನಾನು ಇವತ್ತು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರ ಮುಖೇನ ರಾಹುಲ್ ಗಾಂಧಿ ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದೇ ಹುಬ್ಬಳ್ಳಿನಲ್ಲಿ, ಧಾರವಾಡದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಭರ್ತಿ ಆಗಿಲ್ಲ ಅಂತ ಹೇಳಿ ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ರೆ ಲಾಠಿ ಚಾರ್ಜ್ ಮಾಡಿದ್ರು ನಿಮ್ದೇ ಕಾಂಗ್ರೆಸ್ ಸರ್ಕಾರ. ಅವಾಗೆಲ್ಲ ಹೋಗಿದ್ರು ರಾಹುಲ್ ಗಾಂಧಿ ಅವರು? ಇದೇ ಚಿನ್ನಸ್ವಾಮಿ ಕ್ರೀಡಾಂಗಣ ನಿಮ್ಮ ಏನು ಪಬ್ಲಿಸಿಟಿ ಗಿಮಿಕ್ಕಿಗೆ 11 ಜನ ಅಮಾಯಕರು ಪ್ರಾಣ ಕಳ್ಕೊಂಡ್ರು. ಇದೇ ಕಾಂಗ್ರೆಸ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚಟಕ್ಕೆ 11 ಜನ ಅಮಾಯಕರು ಪ್ರಾಣ ಕಳ್ಕೊಂಡ್ರು. ಅವಾಗೆಲ್ಲ ಹೋಗಿದ್ರು ರಾಹುಲ್ ಗಾಂಧಿ ಅವರು? ಕ್ಲೀನ್ ಚಿಟ್ ಕೊಟ್ರು ಇವತ್ತು ಸರ್ಕಾರಕ್ಕೆ. ಯಾರು ಹೊಣೆ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಎಲ್ಲಿ ಹೋಗಿದ್ರು ರಾಹುಲ್ ಗಾಂಧಿ ಅವರು? ಇವತ್ತು ನೀಟ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ, ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಅರ್ಥ ಮಾಡ್ಕೋಬೇಕು, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಯುವಕರ ಪಾಲು ಬಹಳ ಮುಖ್ಯ ಅಂತ ನಂಬಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು. ಯುವಕರ ಬದುಕನ್ನ ಕಟ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ನೀಟ್ ವಿಚಾರದಲ್ಲಿ ಮೇ 2ನೇ ತಾರೀಕು ಏನು ಪರೀಕ್ಷೆ ಆಗಿದ್ದು, ಅದಾಗ 14 ಅಕ್ರಮ ಆಯ್ತು ಅಂತ ಹೇಳಿದಾಗ ತತ್ಕ್ಷಣ ಕೇಂದ್ರ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು 12ನೇ ತಾರೀಕು ಯಾವತ್ತು ಈ ಘಟನೆಗಳು ಗೊತ್ತಾಯ್ತು ಅವತ್ತೇ FIR ಅನ್ನು ರಿಜಿಸ್ಟರ್ ಮಾಡಿ ತನಿಖೆಗೆ ಆದೇಶ ಮಾಡಿದ್ರು. ನರೇಂದ್ರ ಮೋದಿಜಿ ಅವರು ಇಂಟರ್ವ್ಯೂನಾಗಿ ಮಧ್ಯಸ್ಥಿಕೆ ವಹಿಸಿ ತತ್ಕ್ಷಣ ಲಕ್ಷಾಂತರ ಯುವಕರ ಭವಿಷ್ಯ ಹಾಳಾಗ್ತದೆ ಅಂತ ಹೇಳಿ ನೀಟ್ ಪರೀಕ್ಷೆ ಆಗ್ಬೇಕು ಅಂತ ಹೇಳಿದ್ರೆ 6 ತಿಂಗಳು ಬೇಕಾಗ್ತದೆ. 35 ದಿನದಲ್ಲಿ ನೀಟಿನ ಮರು ಪರೀಕ್ಷೆಯನ್ನ ಮಾಡಿದ್ರು. ಪರೀಕ್ಷೆ ಮಾಡಿದಷ್ಟೇ ಅಲ್ಲ, ರಿಸಲ್ಟ್ ಕೂಡ ಘೋಷಣೆ ಆಯಿತು. ಯಾಕಾಯ್ತು? ಪ್ರಧಾನಮಂತ್ರಿಗಳ ಒಂದು ಅವರ ಮಧ್ಯಸ್ಥಿಕೆಯಿಂದ ಯುವಕರ ಭವಿಷ್ಯ ಹಾಳಾಗಬಾರ್ದು ಅಂತ ಹೇಳಿ
ವ್ಯವಸ್ಥಿತವಾಗಿ ನೀಟ್ನ ಮರುಪರೀಕ್ಷೆನೂ ಕೂಡ ಆಯ್ತು, ರಿಸಲ್ಟ್ ಕೂಡ ಬಂತು. ಸಿಬಿಐ ತನಿಖೆ ನಡೀತಾ ಇದೆ. SIT ರಚನೆ ಮಾಡಿ 13 ಜನ ಅರೆಸ್ಟ್ ಕೂಡ ಆಗಿದ್ದಾರೆ. ಒಳಗಾಗ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಆದ್ರೆ ಇವತ್ತು ಎಲ್ಲದರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡೋದಕ್ಕೆ ತಯಾರಿದ್ದೇವೆ ಬನ್ನಿ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಆದಿಯಾಗಿ ಈ ದೇಶದಲ್ಲಿ ವಿರೋಧ ಪಕ್ಷದವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಚರ್ಚೆಗೆ ಇವತ್ತು ತಯಾರಿಲ್ಲ. ಚರ್ಚೆ ಮಾಡಿದ್ರೆ ಬೀದಿನಲ್ಲಿ ಅಮಾಯಕ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಪೊಲೀಸರ ಮೇಲೆ 150ಕ್ಕೂ ಹೆಚ್ಚು ಪೊಲೀಸರ ಮೇಲೆ ಇವತ್ತು ಹಲ್ಲೆ ಆಗಿರುವಂತದ್ದು. ಯಾರು ಹೊಣೆಗಾರ ಇದಕ್ಕೆ? ಇವತ್ತು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಡ್ಡಾ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ಡೆಲಿಗೇಷನ್ ಅನ್ನು ಕೂಡ ಕರೆಸಿ ಶಾಂತಿಯುತವಾಗಿ ಇದನ್ನು ಬಗೆಹರಿಸಬೇಕು, ನಿಮ್ಮ ಸಮಸ್ಯೆಯನ್ನು ಅಂತ ಹೇಳಿ ಕೇಳುವಂತ ಪ್ರಯತ್ನ ಕೂಡ ಕೇಂದ್ರ ಸರ್ಕಾರ ಮಾಡಿದ್ರು ಸಹ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮಧ್ಯೆ ನಾಯಕತ್ವದ ಪೈಪೋಟಿ ನಡೀತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ನಾಳೆ ಯಾರು ವಿರೋಧ ಪಕ್ಷದ ನಾಯಕರಾಗಬೇಕು ಅಂತೇಳಿ ಪ್ರಿಯಾಂಕಾ ಗಾಂಧಿ ಹೊರಟಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇವರ ಮಧ್ಯೆ ಇರ್ತಕ್ಕಂಥ ನಾಯಕತ್ವದ ಗೊಂದಲ ಚರ್ಚೆ ನಡೀತಾ ಇದೆ. ಇದನ್ನ ಹಿಂದೆ ಹಿಡ್ಕೊಂಡು ಯುವಕರ ಜೀವನ ಜೊತೆ ಚೆಲ್ಲಾಟ ಆಡೋದಕ್ಕೆ ವಿರೋಧ ಪಕ್ಷದವರು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಮತ್ತು ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತದೆ ಚರ್ಚೆಗೆ ತಯಾರಿದ್ದೇವೆ, ಎಷ್ಟು ಗಂಟೆಗಳ ಕಾಲ ಆದ್ರೂ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿದ್ರು ಸಹ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡತಕ್ಕಂತ ಯೋಗ್ಯತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ, ತಯಾರಿಲ್ಲ. ಮತ್ತೊಂದು ಕಡೆ ಯುವಕರ ಜೀವನ ಜೊತೆ ಚೆಲ್ಲಾಟ ಆಡೋದಕ್ಕೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಹೊರಟಿದ್ದಾರೆ. ಇದನ್ನ ಖಂಡಿಸಿ ನಾವು ನಿನ್ನೆ ಪ್ರತಿಭಟನೆ ಮಾಡ್ತಾ ಇದ್ದು. ನಾನಿವತ್ತು ಇಷ್ಟ ಹೇಳುವಂತದ್ದು, ಇವತ್ತು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಕೊಂಡು 48 ಗಂಟೆಗಳಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಯಾರು ಗುಂಡಾಗಳಿದ್ದಾರೆ ಒಂದು ಒಳಗಾಕಿ ಅಂತ ಹೇಳಿದ್ರು. ಈಗ ನಾನು ಕೇಳಕ್ ಇಷ್ಟಪಡ್ತ ಮಾನ್ಯ ಮುಖ್ಯಮಂತ್ರಿಗಳೇ, ಅಧಿಕಾರಿಗಳಿಗೆ ಆದೇಶ ಕೊಡಿ. ಯಾವ ನಿಮ್ಮ ಕಾಂಗ್ರೆಸ್ ಗುಂಡಾಗಳು ಕೆಪಿಸಿಸಿ ಕಚೇರಿಯಲ್ಲಿ ನಿಂತ್ಕೊಂಡು ನಮ್ಮ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವರು ರಾಮಮೂರ್ತಿ ಮೇಲೆ ಹಲ್ಲೆ ಆಗಿದೆ, ಅಶ್ವಥ್ ನಾರಾಯಣ್ ಮೇಲೆ ಹಲ್ಲೆ ಆಗಿದೆ ಅಂತ ಗುಂಡಾ ಕಾಂಗ್ರೆಸ್ಸಿಗರೇನಿದ್ದಾರೆ ಅವ್ರನ್ನ ಒಂದು ಒಳಗಾಗ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಮಾನ್ಯ ಪೊಲೀಸ್ ಆಯುಕ್ತರೇನಿದ್ದಾರೆ, ನಾನಿವತ್ತು ಆಗ್ರಹ ಪಡಿಸ್ತಾ ಇದ್ದೇವೆ, ಇಂಥ ಗುಂಡಾ ಸರ್ಕಾರ ಜೊತೆ ನೀವು ಕೈ ಜೋಡಿಸಬೇಡಿ. ಶಾಸಕರ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ, ಜನರ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ. ಹಾಗಾಗಿ ಯಾರಿಂತ ಗುಂಡಾಗಳಿದ್ದಾರೆ ಆ ಗುಂಡಾಗಳನ್ನ ಹಿಡಿದು ಒಳಗಾಗ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ರಾಜ್ಯಪಾಲರು ಕೂಡ ಪತ್ರವನ್ನು ಕೂಡ ಬರೀತಾ ಇದ್ದೇವೆ. ಹಾಗಾಗಿ ಎಚ್ಚರಿಕೆಯಿಂದ ಇವತ್ತು ಪೊಲೀಸರು ಕೂಡ ವರ್ತನೆ ಮಾಡಬೇಕು. ಗುಂಡಾಗಳನ್ನ, ಕಾಂಗ್ರೆಸ್ ಗುಂಡಾಗಳನ್ನ ಹಿಡಿದು ಒಳಗಾಕ್ಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.